ಮತಗಟ್ಟೆ ಇದೆ ನಮ್ಮಲ್ಲಿ. 274 ಮತಗಟ್ಟೆಯಿಂದ ಸುಮಾರು ಇಲ್ಲಿವರೆಗೆ ನಾವು ಡಿಜಿಟೈಸೇಷನ್ ಮಾಡಿರ್ತಕ್ಕಂಥದ್ದು 2,17,328 ಫಾರ್ಮ್ ಎಲ್ಲ ಡಿಜಿಟೈಸೇಷನ್ ಆಗಿದೆ. 2,17,328 ಅಂದರೆ ಸುಮಾರು ಶೇಕಡ 85.82 ಅಷ್ಟು ನಾವು ಡಿಜಿಟೈಸೇಷನ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವು AST ಅಂತ ಮಾರ್ಕ್ ಮಾಡಿದ್ದೀವಿ. ಯಾರು ಆಬ್ಸೆಂಟೀಸ್ ಇದ್ದಾರೆ, ಶಿಫ್ಟಿಂಗ್ ಇದ್ದಾರೆ, ಡೆತ್ ಇದ್ದಾರೆ, ಡಬಲ್ ಎಂಟ್ರೀಸ್ ಇದ್ದಾರೆ, ಅದೆಲ್ಲವನ್ನು ಕೂಡ AST ಅಂತೇಳಿ ಮಾರ್ಕ್ ಮಾಡಿದ್ದೀವಿ. ಅದು ಒಟ್ಟು ಇಲ್ಲಿವರೆಗೆ 31,635 AST ಮಾರ್ಕ್ ಮಾಡಿದ್ದೀವಿ. ಅಂದರೆ ಶೇಕಡ 12.49%, ಹೆಚ್ಚು ಕಮ್ಮಿ 12% ಇಲ್ಲಿವರೆಗೆ AST ಮಾರ್ಕ್ ಮಾಡಿರ್ತಕ್ಕಂಥದ್ದು 31,635 ಈ ಮತದಾರರನ್ನ AST ಅಂತೇಳಿ ಪಟ್ಟಿ ಮಾಡಿದ್ದೀವಿ. ಈ AST ಮತ್ತು ಈ ನಾವು ಡಿಜಿಟೈಸೇಷನ್ ಮಾಡಿರ್ತಕ್ಕಂಥದ್ದು ಒಟ್ಟು ಪ್ರಗತಿ ನೋಡಿದ್ರೆ ನಾವು 98.10% ಅಷ್ಟು ಪ್ರಗತಿ ಮಾಡ್ಕೊಂಡಿದ್ದೀವಿ. ಎಷ್ಟು ಸರ್? ಅಂದರೆ 98 ಎಷ್ಟಿದೆ ಅದು? 98.31% ಅಷ್ಟು ಟೋಟಲ್ ಪ್ರಗತಿ ಆಗಿದೆ. ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು 4,285 ಫಾರ್ಮು ಡಿಜಿಟೈಸೇಷನ್ ಆಗಬೇಕು, ಪೆಂಡಿಂಗ್. ಇಲ್ಲಿವರೆಗೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು AST ಮತ್ತು ಇನ್ಕ್ಲೂಡಿಂಗ್ ನಮಗೆ ವಾಪಸ್ ಬರ್ತಕ್ಕಂಥ ಫಾರ್ಮು 4,285. ಸೆಕೆಂಡ್ ಪೇಜ್ ಬಂದು ಹಾಗಂದ್ರೆ ಎರಡು ಸೇರಿಸಿ AST ಪ್ಲಸ್ ಡಿಜಿಟೈಸೇಷನ್, AST ಮತ್ತು ಡಿಜಿಟೈಸೇಷನ್ ಎರಡೂ ಸೇರಿಸಿ ನಾವು ಈಗ 98.31% ಆಗಿದ್ರೆ. ಉಳ್ಕೊಂಡಿರ್ತಕ್ಕಂಥದ್ದು 4,285 ಫಾರ್ಮ್ ಅಷ್ಟೇ. ಇದರಲ್ಲಿ AST ಬರುತ್ತೆ ಮತ್ತು ವಾಪಸ್ ಕೊಡ್ತಕ್ಕಂಥ ಫಾರ್ಮ್ಗಳು ಕೂಡ ಸೇರುತ್ತೆ. AST ಆಬ್ಸೆಂಟೀಸು, ಶಿಫ್ಟಿಂಗು, ಡೆತ್ತು, ಡಿಲೀಷನ್ ಅಂತ ASDD ಅಂತ. ಹಾಗಾಗಿ ಇಲ್ಲಿವರೆಗೆ ಅತ್ಯುತ್ತಮವಾದಂತಹ ಪ್ರಗತಿಯನ್ನ ನಮ್ಮ ಹುಣಸೂರು ತಾಲೂಕಲ್ಲಿ ಮಾಡಿದ್ದೀವಿ. ನಾವು ಇಡೀ ಮೊದಲಿಂದಲೂ ಕೂಡ ಜಿಲ್ಲೆಗೆ ಇಲ್ಲಿವರೆಗೂ ಕೂಡ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡಿದ್ದೀವಿ. 86% ಇಲ್ಲ, ಟೋಟಲಿ ಸೇರಿಸಿದ್ರೆ 98. AST ಮಾರ್ಕ್ ಸೇರಿಸಿದ್ರು ಕೂಡ ನಮ್ಮದೇ ಇದೆ. ಹಾಗಾಗಿ ಇನ್ನೊಂದು ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತಕ್ಕಂಥದ್ದು ಈ ಮೂಲಕ ಏನು ಅಂತಂದರೆ, ಈಗಾಗಲೇ ನಮಗೆ ಕಳೆದ ಮೀಟಿಂಗ್ ಪ್ರತಿ 3 ದಿನಕ್ಕೊಂದ್ಸರಿ AST ಪಟ್ಟಿಗಳನ್ನ ನಿಮ್ಗೆ ಕೊಟ್ಟಿದ್ದೀವಿ. ಪ್ರತಿ 3 ರಾಜಕೀಯ ಪಕ್ಷದವರೆಗೂ ಪಟ್ಟಿ ಕೊಟ್ಟಿದ್ದೀವಿ. ಆ ಪಟ್ಟಿಯಲ್ಲಿ ನಿಮಗೆ ಆಕ್ಷೇಪಣೆಗಳಿದ್ದರೆ, ಯಾವುದಾದ್ರೂ ತಪ್ಪಾಗಿ ನಮ್ಮ ಕಡೆಯವರು ಮಾರ್ಕ್ ಮಾಡಿದರೆ, ಈಗ ನಾವು ಡೆತ್ ಅಂತ ಮಾರ್ಕ್ ಮಾಡಿದ್ವಿ, ಇಲ್ಲಿ ಡೆತ್ ಅಲ್ಲ ಅವ್ರು ಇದ್ದಾರೆ, ತಪ್ಪಾಗಿ ಮಾರ್ಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಂದರೆ, ಅಥವಾ ಶಿಫ್ಟಿಂಗ್ ಅಂತ ಮಾರ್ಕ್ ಮಾಡಿದ್ವಿ, ಇಲ್ಲ ಅವ್ರು ಇಲ್ಲ ಇದ್ದಾರೆ, ಇಲ್ಲೇ ವಾಸವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದರೆ, ನೀವು ಆ ಹೆಸರನ್ನ ಮತ ವೈಸ್ PS ವೈಸೇ ಕೊಟ್ಟಿದ್ದೀವಿ ನೀವು, ಅದನ್ನು ನಮಗೆ ವಾಪಸ್ ಮಾರ್ಕ್ ಮಾಡಿ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನ ರೋಲ್ ಬ್ಯಾಕ್ ಅಂತ ಮಾಡ್ತೀವಿ. ನಾವು ಅಂದರೆ ಇರ್ತಕ್ಕಂಥದ್ದನ್ನ ರೋಲ್ ಬ್ಯಾಕ್ ಮಾಡಿ ನಮ್ಮ ARO ಲಾಗಿನಿಂದ ವಾಪಸ್ ಹಾಕಿ BLO ಲಾಗಿನ್ ಹಾಕಿ ನಾವು ಪ್ರಿಂಟ್ ತೆಗೆದು ಮತ್ತೆ ನಾವು ಫಾರ್ಮ್ ಇಸ್ಕೊಳ್ಳೋಕ್ಕೆ ಅವಕಾಶ ಇದೆ. ನೀವು ಮಾರ್ಕ್ ಮಾಡಿ ನಮ್ಗೆ ಭಾಳ ಶೀಘ್ರವಾಗಿ ಕೊಟ್ಟರೆ ಆಧಾರದವ್ರನ್ನ ಗುರುತಿಸಿ ಮತ್ತೆ ನಾವು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈಗಾಗಲೇ 2-3 ಸರ್ತಿ ನಾವು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಕೂಡ ಕೊಡ್ತೀವಿ. ನಿಮ್ಗೆ ಅಂತಿಮವಾಗಿ ಫೈನಲ್ ಆಗಿ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ನಮ್ಮದು ಮ್ಯಾಕ್ಸಿಮಮ್ ಮುಗೀತದೆ. ಏನು 4,485 ಫಾರ್ಮ್ ಪೆಂಡಿಂಗ್ ಇದೆ, ಅದನ್ನು ನಾಳೆ ಸಂಜೆ ಒಳಗಡೆ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರಿಗೂ ಕೂಡ BLOಗಳಿಗೆ ನಾವು ನಮ್ಮ BLO ಸೂಪರ್ವೈಸರ್ಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಮುಗಿದ ಮೇಲೆ ನಿಮ್ಗೆ ಅಂತಿಮವಾಗಿ ನಾಡಿದ್ದು ಶನಿವಾರ ಬೆಳಗ್ಗೆ 1 ಗಂಟೆಗೆ ಬೆಳಗ್ಗೆನೆ ಫಸ್ಟ್ ಅವರೇ 1ನೇ ತಾರೀಕು ನಿಮಗೆ ಫೈನಲ್ ಪಟ್ಟಿಯನ್ನು ನಮ್ದು ಎಷ್ಟು AST ಪಟ್ಟಿ ಇದೆ 32,000 ಆಗ್ಬೋದು. ಈಗ 31,000 ಇದೆ, ಎಷ್ಟಾಗುತ್ತೆ ಅಷ್ಟು ಫೈನಲ್ ಅಂತಿಮವಾದಂತಹ ನಿಮಗೆ ಪಟ್ಟಿಯನ್ನು ಎಲ್ಲ ಪಕ್ಷದಲ್ಲೂ ಕೂಡ ಕೊಡ್ತೀವಿ, ಓದ್ವೈಜ ಕೊಡ್ತೀವಿ. ನಾವು ದಯಮಾಡಿ ನಿಮ್ಮ BLOಗಳಿಗೆ ಅದನ್ನ ಪರಿಶೀಲನೆ ಮಾಡಿ, ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಬೇಡ. ಯಾಕಂತಂದರೆ ಒಂದು ಮತದಾನ ಬಿಟ್ಟೋದ್ರು ಕೂಡ ಭಾಳ ನಮಗೆ ಅವರು ಇದಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮಾರ್ಕ್ ಮಾಡಿ, ನೀವಂತೂ ಐಡೆಂಟಿಫಿಕೇಶನ್ ಮಾಡಿ ನಮಗೆ ಹೇಳಿದ್ರೆ, ಯಾವುದಾದ್ರೂ ತಪ್ಪಾಗಿ ಮಾರ್ಕ್ ಮಾಡಿದರೆ ಅಥವಾ ಗೊತ್ತಿಲ್ಲದೇ ತಪ್ಪಾಗಿದ್ದರೆ ನಾವು ಗಮನಕ್ಕೆ ತಂದರೆ ನಾವು ಅದನ್ನು ಮತ್ತೆ ಫಾರ್ಮ್ ಕೊಟ್ಟು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.
5ನೇ ತಾರೀಕು ಕಾಲಾವಕಾಶ ಇದೆ. ಯಾಕೆ ನಾವು ಮೊದಲೇ ಕೊಡ್ತಾ ಇದೀವಿ, ಬೇಗ ಮಾಡ್ತಾ ಇದೀವಿ ಅಂತಂದ್ರೆ ಈ ಥರ ತಪ್ಪುಗಳಾದ ನೀವು ಐಡೆಂಟಿಫಿಕೇಶನ್ ಮಾಡಲಿ ಅಂತೇಳಿ, ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಿಮಗೆ ಟೈಮ್ ಇದ್ರೆ ಅಂತೇಳಿ ಮೊದಲೇ ಕೊಡ್ತಾ ಇರ್ತಕ್ಕಂಥದ್ದು. ಬೇಗನೂ ಕೂಡ ಎಲ್ಲ ನಾವು ಬೇಗ ಮಾಡಿರ್ತಕ್ಕಂಥದ್ದು ಕೂಡ ಈ ಥರ ಐಡೆಂಟಿಫಿಕೇಶನ್ ಮಾಡುವ ಉದ್ದೇಶದಿಂದ. ಆ ನಿಟ್ಟಿನಲ್ಲಿ ತಾವೆಲ್ಲ ತಮ್ಮ ಪಕ್ಷದ ಏನು ಬೇಗಗಳು ಮಾಡಿದ್ದೀರಿ ಅವ್ರನ್ನ ಒಂದು ಸಭೆ ಮಾಡಿ ಅವ್ರಿಗೆಲ್ಲ ಪಟ್ಟಿ ಕೊಟ್ಟು ಯಾವುದೇ ಸಮಸ್ಯೆ ಏನಾದ್ರು ಇದ್ದರೆ ನಮ್ಮ ಗಮನಕ್ಕೆ ತರಬೇಕು ಅಂತೇಳಿ ನೀವು ಅವ್ರಿಗೆ ಗೈಡೆನ್ಸ್ ಕೊಟ್ಟರೆ, ಮಾರ್ಗದರ್ಶನ ಕೊಟ್ಟರೆ, ನೀವು ನಮಗೆ ಕೊಟ್ಟರೆ ನಾವೇನು ಮಾಡ್ತೀವಿ ಅದನ್ನು ಯಾವ ಸಂಬಂಧಪಟ್ಟಂಥ PO ಅವ್ರಿಗೆ ನಮ್ಮಿಂದ ಬ್ಯಾಕ್ ಅಪ್ಲೋಡ್ ಮಾಡಿ ಫಾರ್ಮ್ ಕೊಟ್ಟು ಫಿಲ್ ಅಪ್ ಮಾಡಿಸಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ.